ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು 149ನೇ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ಕೋನಪಲ್ಲಿ ಕೋದಂಡ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು 18-25 ಡಿಸೆಂಬರ್ 28ರಂದು ಬಾಂಬೆ ನಗರದಲ್ಲಿ ಎಒಯು ಮತ್ತು 25 ಎಐಸಿಸಿ ಸದಸ್ಯರೊಂದಿಗೆ ಪಕ್ಷವನ್ನು ಪ್ರಾರಂಭ ಮಾಡಲಾಯಿತು. ನಂತರದ ದಿನಗಳಲ್ಲಿ ಭಾರತದ ಇತಿಹಾಸದ ಪುಟಗಳಲ್ಲಿ ಕಾಂಗ್ರೆಸ್ ಬೆಳೆಯುವಂತಾಯಿತು ಅಂದರು. ಇವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಅರ್ಥಪೂರ್ಣವಾದಂತಹ ದಿನ ಇವತ್ತು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ. ಈ ಸಂದರ್ಭದಲ್ಲಿ ನಮ್ಮ ಮುಖಂಡರುಗಳು ಏನು ಇದು ಅನುಪಸ್ಥಿತಿಯಲ್ಲಿ ಇವತ್ತು ನಾವು ಇಷ್ಟೇ ಜನ ನಾವು ಇರೋದ್ರಿಂದ ಸರಳವಾಗಿ ನಾವು ಇವತ್ತು ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಏನು 1885ರಲ್ಲಿ ಎಒ ಅಂತ ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನು ಒಂದು ಸ್ವತಂತ್ರ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷದ ನಮ್ಮ ಮುಖಂಡರೆಲ್ಲ ಸೇರಿ ಬಾಂಬೆನಲ್ಲಿ ಒಂದು ಸಭೆಯನ್ನು ಕರೆದು ಈ ದಿನ ಡಿಸೆಂಬರ್ 28, 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆಯನ್ನು ಮಾಡ್ತಾರೆ. ಅಂದಿನ ಏನು ಅನೇಕ ಮುಖಂಡರುಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು ಬುನಾದಿಯನ್ನು ಹಾಕಿ ಕಾಂಗ್ರೆಸ್ ಮುಖಂಡರು ಭಾರತದ ಸ್ವತಂತ್ರ ಹೋರಾಟಕ್ಕಾಗಿ ಆ ದಿನ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯನ್ನು ನಿರ್ಮಾಣ ಮಾಡ್ತಾರೆ. ಇದು ನಮಗೆ ಅತ್ಯಂತ ಕಠಿಣವಾಗಿ ನಮಗೆ ಕಷ್ಟದಿಂದ ಸ್ವತಂತ್ರ ಬರುತ್ತೆ. ಎಷ್ಟೋ ಬಲಿದಾನಗಳಾಗುತ್ತೆ, ಎಷ್ಟೋ ಪ್ರಾಣ ಬಲಿದಾನಗಳನ್ನ ಕಾಂಗ್ರೆಸ್ ಪಕ್ಷದಿಂದ ನೀಡ್ತೀವಿ. ನೆಹರು ಕುಟುಂಬನೇ ಈ ಪಕ್ಷಕ್ಕೆ ತ್ಯಾಗ ಮಾಡಿದ್ದಾರೆ. ದೇಶದ ಬೆನ್ನೆಲುಬಾಗಿ ಕಾಂಗ್ರೆಸ್ ಸಾಕಷ್ಟು ಕಾರ್ಯಕರ್ತರನ್ನ ಹುಟ್ಟುಹಾಕಿ 140ನೇ ಸಂಭ್ರಮ ಆಚರಿಸುತ್ತಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಮುಖಂಡ ಲಕ್ಷ್ಮಣ್, ಗ್ಯಾರಂಟಿ ಸಮಿತಿ ಸದಸ್ಯ ದಿಬ್ಬೂರು ಶ್ರೀನಿವಾಸ್, ಬಾಬಾ ಜಾನ್ ಹಾಜರಿದ್ದರು. ನನ್ನ ಹೆಸರು ರಾಜು ಅಂತ, 7ನೇ ವಾರ್ಡ್ ಗಮನವಿದ್ದೆ. ಜಿಲ್ಲಾ ಕಾರ್ಯದರ್ಶಿಯಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ನಮ್ಮ ಕೋದಣ್ಣನವರು. ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನಾ ದಿನ ಆಗಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಅದೇ ಇವತ್ತೇ ನನಗೆ ಪಕ್ಷದಲ್ಲಿ ಒಂದು ಕಾರ್ಮಿಕರ ಘಟಕದಲ್ಲಿ ನಮಗೆ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ. ಎಲ್ಲ ಪಕ್ಷದಲ್ಲಿ ಮುಖಂಡರನ್ನ ಮತ್ತು ಹಿರಿಯರನ್ನ ಮತ್ತು ಪಕ್ಷದಲ್ಲೇ ಇರೋಂಥ ನಮ್ಮ ಸ್ನೇಹಿತರನ್ನ ಮತ್ತು ಎಲ್ಲರನ್ನೂ ಒಗ್ಗೂಡಿಕೊಂಡು ಎಲ್ಲರ ಹತ್ರ ಒಂದು ಸಮಾನತೆಯಿಂದ ಎಲ್ಲ ಒಂದು ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಹತ್ರನೂ ಒಂದು ನನಗೆ ಗೊತ್ತಿರೋಂಥ ವಿಷಯಗಳನ್ನು ತಿಳ್ಕೊಂಡು ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಒಂದು ಒಳ್ಳೆಯ ಸಂಘಟನೆ ಮಾಡಿಕೊಂಡು ಪಕ್ಷನ ಬಲಪಡಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.